ಬೆಂಗಳೂರಿನಲ್ಲಿ ಕಾರ್ ಗ್ಯಾರೇಜ್ಗೆ ಬೆಂಕಿ ಬಿದ್ದಿದೆ. ಬೆಂಕಿಯ ಕೆನ್ನಾಲಿಗೆಗೆ ಕಾರ್ಗಳು ಹೊತ್ತಿ ಉರಿದಿವೆ. ಬೆಂಗಳೂರಿನಲ್ಲಿ ಕಾರ್ ಗ್ಯಾರೇಜ್ಗೆ ಬೆಂಕಿ. ಐಷಾರಾಮಿ ಕಾರುಗಳು ಕೂಡ ಬೆಂಕಿಗಾಹುತಿಯಾಗಿವೆ. ಸುಮಾರು 20ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿವೆ. ಸ್ಥಳಕ್ಕೆ 5 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿವೆ. ಸದ್ಯಕ್ಕೆ ಬೆಂಕಿಯನ್ನ ನಂದಿಸಲಾಗಿದೆ. ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾರ್ ಗ್ಯಾರೇಜ್ ಬೆಂಕಿಯ ಅವಘಡ, ಸುಟ್ಟು ಕರಕಲಾಗ್ತಿರುವಂತಹ ಕಾರ್ಗಳ ಚಿತ್ರಣ. ಮತ್ತೊಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯ. ಬೆಂಕಿಯನ್ನ ತಕ್ಕಮಟ್ಟಿಗೆ ನಂದಿಸಿದ ನಂತರದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ಒಂದು ಕಡೆಯಾದರೆ, ಮತ್ತೊಂದು ಕಡೆ ಬೆಂಕಿ ಬಿದ್ದ ಸಂದರ್ಭದಲ್ಲಿ ಕ್ಷಣ ಮಾತ್ರದಲ್ಲೇ ಸಂಪೂರ್ಣ ಗ್ಯಾರೇಜನ್ನು ಬೆಂಕಿ ಯಾವ ರೀತಿ ವ್ಯಾಪಿಸ್ಕೊಂಡಿತ್ತು ಅನ್ನೋ ದೃಶ್ಯವನ್ನು ಕೂಡ ಗಮನಿಸ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ಕಾರುಗಳು, ಅದರಲ್ಲಿ ಐಷಾರಾಮಿ ಕಾರುಗಳು ಕೂಡ ಸೇರಿವೆ, ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿವೆ. ಈ ಅಗ್ನಿ ಅನಾಹುತಕ್ಕೆ ಏನು ಕಾರಣ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ. 5 ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಸದ್ಯಕ್ಕೆ ಯಶಸ್ವಿಯಾಗಿವೆ ಅನ್ನೋ ಮಾಹಿತಿ ಸಿಕ್ಕಿದೆ. ಕಾರ್ ಗ್ಯಾರೇಜ್ನಲ್ಲಿ ಆಗಿರುವಂತಹ ಅಗ್ನಿ ಅನಾಹುತ. ನಿಂತಿದ್ದ ಕಸದ ಲಾರಿಗೆ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ಆಗಿರುವ ಘಟನೆ ಇದು. ರಸ್ತೆ ಬದಿ ಕಸದ ಮಿನಿ ಲಾರಿಯನ್ನ ಪಾರ್ಕ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಲಾರಿ ಏಕಾಏಕಿ ಹೊತ್ತಿ ಉರಿದಿದೆ. ಅದೃಷ್ಟವಶಾತ್ ಲಾರಿಯಲ್ಲಿ ಸಿಬ್ಬಂದಿ ಇರಲಿಲ್ಲ. ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ಆಗಿರುವಂತಹ ಘಟನೆ ಇದು. ರಸ್ತೆ ಬದಿ ಕಸದ ಲಾರಿಯನ್ನ ನಿಲ್ಲಿಸಿದ್ರು. ಆ ವೇಳೆ ಲಾರಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಲಾರಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಕಸ ತುಂಬಿದ್ರಿಂದ ಕ್ಷಣ ಮಾತ್ರದಲ್ಲೇ ಲಾರಿ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಆ ಲಾರಿ ನಂಬರನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸಿಬ್ಬಂದಿ ಯಾರೂ ಕೂಡ ಇರಲಿಲ್ಲ ಅಲ್ಲಿ, ಹಾಗಾಗಿ ಯಾವುದೇ ರೀತಿಯ ಅನಾಹುತ ಆಗಿಲ್ಲ. ಆದರೆ ಒಂದಷ್ಟು ಹೊತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ಬೆಂಕಿ ಹತ್ಕೊಂಡು ಉರಿತೈತೆ.